ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ. ನಮಗೆ ಒಂದು ವರ್ಗ ಬಹುಪದೋಕ್ತಿಯನ್ನು ಬರಿಬೇಕಾಗಿದೆ. ಇದು 1 ಮಾರ್ಕ್ಸ್ ಕ್ವಶನ್. ಶೂನ್ಯತೆಗಳ ಮೊತ್ತ ಎಷ್ಟೈತೆ ನಮಗೆ? ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕ್ರಮವಾಗಿ ಶೂನ್ಯತೆಗಳ ಮೊತ್ತ -3, ಶೂನ್ಯತೆಗಳ ಗುಣಲಬ್ಧ 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ. ಈಗ ಶೂನ್ಯತೆಗಳ ಮೊತ್ತ ಎಷ್ಟು ಕೊಟ್ಟಾರ? ಅಲ್ಫಾ ಪ್ಲಸ್ ಬೀಟಾ. ಶೂನ್ಯತೆಗಳ ಮೊತ್ತ ಎಷ್ಟು? -3. ಇದು 2 ಶೂನ್ಯತೆಗಳ ಗುಣಲಬ್ಧ ಅಂದರೆ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 2. ಇದನ್ನ ಕೊಟ್ಟಿದ್ದಾರೆ ನಮಗೆ. ಇದಕ್ಕೆ ನಾವು ವರ್ಗ ಬಹುಪದೋಕ್ತಿಯನ್ನು ಬರಿಬೇಕು. ಈಗ ಅಲ್ಲಿ ನಿಮ್ಗೆ ಗೊತ್ತದ ವರ್ಗ ಬಹುಪದೋಕ್ತಿ ಹೆಂಗೆ ಬರ್ತೀವಿ ಅಂದರೆ, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ವರ್ಗ ಬಹುಪದೋಕ್ತಿಯನ್ನು ಯಾವ ರೀತಿ ಬರ್ತೀವಿ? x ಸ್ಕ್ವೇರ್ ಮೈನಸ್ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 0. ಇದೊಂದು ಸೂತ್ರ ನಮಗೆ. x ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 0. ಇದು ಎಕ್ಸ್ ಸ್ಕ್ವೇರ್ ನಂಗೆ ಇಟ್ಕೊತೀನಣ್ಣ. ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ ಎಷ್ಟು ಬಿಡಾರ? -3 ಅದ. ಬ್ರ್ಯಾಕೆಟ್ನಾಗ -3 ಬರ್ತೀನಿ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಶೂನ್ಯತೆಗಳ ಗುಣಲಬ್ಧ ಎಷ್ಟೈತಿ? 2 ಈಸ್ ಈಕ್ವಲ್ ಟು 0. ಇಲ್ಲಿ ಎಕ್ಸ್ ಹೊರಗೆ ಇಟ್ಕೊತೀನಿ. ಇಲ್ಲೂ -x, ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. 2 ಗುಣಾಕಾರ ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ 3x ಪ್ಲಸ್ 2 ಈಸ್ ಈಕ್ವಲ್ ಟು 0. ಇದೇ ನಮಗೆ ಬೇಕಾಗಿರುವ ವರ್ಗ ಬಹುಪದೋಕ್ತಿ. ನೋಡಿ, ಶೂನ್ಯತೆಗಳ ಮೊತ್ತ -3 ಮತ್ತು ಶೂನ್ಯತೆಗಳ ಗುಣಲಬ್ಧ 2 ಆದಾಗ ನಮಗೆ ಬೇಕಾಗಿರುವ ಅಪೇಕ್ಷಿತ ವರ್ಗ ಬಹುಪದಿಯನ್ನು ಹಾಕಿ x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಈಸ್ ಈಕ್ವಲ್ ಟು 0.